ಮೈಸೂರು ಜಿಲ್ಲೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ. ಆದರೆ ಈಗ ತವರಿನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಬಂಡಾಯ ಶುರುವಾಯಿತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಶಾಸಕ ತನ್ವೀರ್ ಸೇಠ್ ಮತ್ತು ಹರೀಶ್ ಗೌಡ ಗುಪ್ತ್ ಭೇಟಿಯಾಗಿದ್ದಾರೆ. ಈ ಒಂದು ಭೇಟಿ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೇ ಈಗ ಶಾಸಕರು ತಿರುಗಿ ಬಿಟ್ಟಿದ್ದಾರಾ? ಕಾಂಗ್ರೆಸ್ ಪಾಳ್ಯದಲ್ಲಿ ಈ ನಾಯಕರ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ನಿನ್ನೆ ಇಬ್ಬರು ಶಾಸಕರು ಭೇಟಿಯಾಗಿದ್ರು, ಗುಪ್ತವಾಗಿ ಮಾತುಕತೆಯನ್ನು ನಡೆಸಿದ್ರು. ಗಮನಿಸ್ತಾ ಇದ್ದೀರಿ, ಶಾಸಕರಾದಂಥ ಹರೀಶ್ ಗೌಡ ಜೊತೆಗೆ ತನ್ವೀರ್ ಸೇಠ್ ಮೈಸೂರು ಜಿಲ್ಲೆಯ ಶಾಸಕರು. ಇವರು ಗುಪ್ತಾಗಿ ಸಭೆ ಸೇರಿದ್ರು. ಆ್ಯಂಡ್ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ತನ್ವೀರ್ ಸೇಠ್ ಹೇಳಿದರು. ಅನೇಕ ಹೇಳಿಕೆಗಳು ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದೀಗ ಆ ಹೇಳಿಕೆಗಳು ಹೈಲೈಟ್ ಆಗ್ತಿದ್ದಾವೆ. ಬೆಂಕಿ ಕೈ ಸುಡುವ ಮುನ್ನ ಎಚ್ಚೆತ್ಕೊಳ್ಳಿ, ಹಾವು ಮುಂಗ್ಸಿ ಆಟಕ್ಕೆ ಬ್ರೇಕ್ ಹಾಕಿ, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ನಾವು ದೆಹಲಿಗೆ ತೆರಳಿ ದೂರು ಕೊಟ್ಟರೆ ನೀವು DK ಶಿವಕುಮಾರ್ ಕ್ಯಾಂಪ ಸಿದ್ದರಾಮಯ್ಯನವರ ಕ್ಯಾಂಪ ಅಂತ ಕೇಳ್ತಾರೆ. ಆದಷ್ಟು ಬೇಗ ಎಲ್ಲ ಗೊಂದಲಗಳಿಗೆ ಇತ್ಯರ್ಥ ಹಾಡಬೇಕು ಹೈಕಮಾಂಡ್ ಅನ್ನುವಂಥ ಒಂದು ಆಗ್ರಹವನ್ನು ಅವರು ಮಾಡಿದರು. ಅದರ ಜೊತೆಗೆ ಒಂದು ಸ್ಟೇಟ್ಮೆಂಟ್ ಹೇಳಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಶಾಸಕ ತನ್ವೀರ್ ಸೇಠ್ ಮಾಡಿದ್ರು. ಅಂದ್ರೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೂಡ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರ ಜೊತೆಗೆ ಇವರ ಭೇಟಿ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ನಾಯಕತ್ವದ ವಿರುದ್ಧವೇ ಈಗ ಅವರ ಸ್ವಕ್ಷೇತ್ರದ ಶಾಸಕರೇ ತಿರುಗಿ ಬಿದ್ರ, ಅವರ ವಿರುದ್ಧ ಬಂಡಾಯ ಎದ್ರ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರಿನ ಕರೆಸ್ಪಾಂಡೆಂಟ್ ರವಿ ಪಾಂಡವಪುರ. ರವಿ, ಈಗ ಈ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವರು ಸಂಪುಟದ ಭಾಗ ಆಗಿಲ್ಲ ಅನ್ನುವಂಥ ಒಂದು ಸಣ್ಣ ಕೊರಗಂತೂ ಅವ್ರಿಗಿತ್ತು, ಒಂದು ಮುನಿಸಿತ್ತು. ಈಗ ಅದು ಬೃಹದಾಕಾರವಾಗಿ ಬೆಳ್ಕೊಂಡಿದ್ಯಾ ಅಂತ ಹೇಳಿ. ಇದು ಕೇವಲ ಎರಡು ತೋರಿಸ್ತಾ ಇದೆ. ಈಗ ಸದ್ಯಕ್ಕೆ ಅತೃಪ್ತ ಶಾಸಕರ ಒಂದು ನಂಬರ್ ಮೈಸೂರು ಜಿಲ್ಲೆಯಲ್ಲಿ. ಇದೇನಾದರೂ ದೊಡ್ಡದಾಗ್ತಾ ಹೋಗುತ್ತಾ ಅಂತ ಸಾಧ್ಯತೆ ಇದೆಯಾ? ರಾಹುಲ್, ನಿನ್ನೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಶಾಸಕರಂತ ತನ್ವೀರ್ ಸೇಠ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ನಾನು ಸುರ್ಜೇವಾಲಾ ಬಳಿ ಹೇಳಿದ್ದೇನೆ, ರಾಜಕೀಯವಾಗಿ ಯಾವುದು ಕೂಡ ಸರಿ ಇಲ್ಲ, ಅದನ್ನ ಸರಿಪಡಿಸಿ, ಕೈಯಲ್ಲಿ ಬೆಂಕಿ ಇದೆ, ಬೆಂಕಿ ಅದು ಹತ್ತಿಕೊಳ್ಳುವ ಮುನ್ನ ಅದನ್ನ ಕೆಡಿಸುವಂತ ಕೆಲಸಕ್ಕೆ ಮುಂದಾಗಬೇಕು, ಜಿಲ್ಲೆ ಅಥವಾ ರಾಜ್ಯದಲ್ಲಿ ನಡೀತಿರುವಂತಹ ಹಾವು ಮುಂಗುಸಿ ಆಟಕ್ಕೆ ಬ್ರೇಕ್ ಹಾಕಬೇಕು, ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿರುವಂತಹ ಉಸ್ತುವಾರಿ ಸಚಿವರ ಆದಿಯಾಗಿ ಎಲ್ಲ ಸಚಿವರುಗಳು ಕೂಡ ಶಾಸಕರ ಒಂದು ಹಿತವನ್ನ ಬಯಸಬೇಕು, ಶಾಸಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಇಲ್ದಿದ್ರೆ ಭುಗಿಲೇಳೋದು ಶತಸಿದ್ಧ ಅನ್ನೋ ಮಾತನ್ನ ಹೇಳಿದ್ರು. ಮತ್ತೊಂದೆಡೆ ಹರೀಶ್ ಗೌಡ್ರು ಕೂಡ ಮಾತನಾಡಿದ್ರು. ಅವರು ಹೇಳಿದ್ದೇನಂತ ಅಂದ್ರೆ, ಹೊಸಬರಿಗೆ ಯಾಕೆ ಅವಕಾಶ ಸಿಗಬಾರ್ದು, ಮೊದಲ ಬಾರಿಗೆ ಗೆದ್ದವರಿಗೆ ಸಿಎಂ ಪಟ್ಟವನ್ನು ಕೊಡ್ತಾರಂತೆ, ಸಚಿವರಕ್ಕೆ ಕೊಡಲ್ಲ ಅನ್ನೋ ಪ್ರಶ್ನೆನ ಅವರು ಕೂಡ ಎತ್ತಿದ್ರು. ಇದರ ಬೆನ್ನಲ್ಲೇ ಇವತ್ತು ಶಾಸಕ ತನ್ವೀರ್ ಸೇಠ್ ಅವರ ನಿವಾಸದಲ್ಲಿ ಶಾಸಕರನ್ನ ಹರೀಶ್ ಗೌಡ್ರು ಇಬ್ರು ಕೂಡ ಪರಸ್ಪರ ಭೇಟಿಯನ್ನಾಗಿ ಗುಪ್ತ ಮಾತುಕತೆಯನ್ನು ನಡೆಸಿದ್ದಾರೆ. ಸುಮಾರು ಅರ್ಧ ತಾಸಿಗೂ ಅಧಿಕ ಸಮಯಗಳ ಕಾಲ ಅವರಿಬ್ರು ಮಾತುಕತೆಯನ್ನು ನಡೆಸುವಂತ ಕೆಲಸಕ್ಕೆ ಮುಂದಾದ್ರು. ಅಂದ್ರೆ ಪ್ರಮುಖವಾಗಿ ಅವರು ಮೈಸೂರಿನ ರಾಜಕಾರಣ ಜೊತೆಗೆ ರಾಜ್ಯ ರಾಜಕಾರಣದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ ಅವರು ಬೆಂಗಳೂರಿಗೆ ತೆರಳಿದ್ರು. ಬೆಂಗಳೂರಿನಲ್ಲಿ ಸಮಾನ ಮನಸ್ ಶಾಸಕರ ಜೊತೆ ಮಾತುಕತೆಯನ್ನು ನಡೆಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಹೇಳಿಕೆ ಏನಂತಂದ್ರೆ, ಶಾಸಕರಿಂದ ಬಾಲಕೃಷ್ಣ ಅವರ ಒಂದು ಬರ್ಡೇಗೆ ಬಂದಿದ್ವಿ, ಆ ಬರ್ತ್ಡೇನ ಮುಗಿಸಿ ನಾವು ಹೋಗ್ತೀವಿ, ಅದು ಬಿಟ್ರೆ ಬೇರೆ ಏನಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ಅಲ್ಲಿ ಸೇರಿದಂತಹ ಎಲ್ಲ ಶಾಸಕರು ಕೂಡ DKC ಅವರಿಗೆ ಬೆಂಬಲವನ್ನ ಸೂಚಿಸ್ತಿದ್ದಾರೆ ಅನ್ನೋ ಒಂದು ನೇರ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಒಂದು ಗುಂಪಿನಲ್ಲಿ ಈಗ ಮೈಸೂರಿನ ಹರೀಶ್ ಗೌಡ ಅವರು ಕೂಡ ಸೇರ್ಪಡೆಗೊಂಡಿದ್ದಾರೆ. ಹೀಗಾಗಿ ಮೈಸೂರಿನಲ್ಲಿರುವಂತಹ ಶಾಸಕರು ಒಬ್ಬೊಬ್ಬರೇ DK ಶಿವಕುಮಾರ್ ಅವರ ಪರ ಓಲೈಕೆ ಮಾಡ್ತಿದ್ದಾರೆ ಅಥವಾ ವಾಲ್ತಿದ್ದಾರಾ ಅನ್ನೋದು ಈಗ ಕಂಡು ಬರ್ತಿರೋಂಥ ವಿಚಾರ. ಕಳೆದ ಹಲವು ದಿನಗಳ ಹಿಂದೆ ದೆಹಲಿಗೆ ಒಂದು ನಿಯೋಗ ಹೋಗಿತ್ತು, ಶಾಸಕರ ನಿಯೋಗ. ಆ ನಿಯೋಗದಲ್ಲಿ ಖುದ್ದು ಹರೀಶ್ ಗೌಡ ಕೂಡ ಇದ್ರು. ಅವರು DK ಶಿವಕುಮಾರ್ ಅವರ ಜೊತೆ ಅಂದ್ರೆ ಅವರ ಬಣದಲ್ಲಿ ಕಾಣಿಸ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು.
ಈ ನಡುವೆ ಶಾಸಕ ತನ್ವೀರ್ ಸೇಠ್ ಅವರು 6 ಬಾರಿ ಗೆದ್ರು ಕೂಡ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ನನಗೂ ಕೂಡ ಸಚಿವ ಸ್ಥಾನವನ್ನ ನಿಭಾಯಿಸುವಂತ ಕೆಪಾಸಿಟಿ ಇದೆ, ಯಾಕೆ ಕೊಡ್ಲಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಎತ್ತಿದ್ರು. ಅದ್ರ ಜೊತೆಗೆ ಅವರು ಎತ್ತಿದ್ದೆ ಅಂತಂದ್ರೆ 6 ಬಾರಿ ನಾನು ಶಾಸಕನಾಗಿದ್ದೇನೆ, ನಾನು ಕೂಡ ಸಿಎಂ ರೇಸ್ ನಲ್ಲಿ ಇದ್ದೇನೆ ಅನ್ನೋ ಒಂದು ಹೊಸ ದಾಳವನ್ನ ನಿನ್ನೆ ಉರುಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಇದ್ರ ಜೊತೆಗೆ ಸುರ್ಜಿವಾಲಾ ಅವ್ರನ್ನ ಭೇಟಿಯಾಗಿ ನಾನು ನನ್ನ ದೂರನ್ನ ಹೇಳ್ತೀನಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಮೈಸೂರು ಭಾಗದಲ್ಲೇ ಅಸಮಾಧಾನ ಏನಾದ್ರೂ ಭುಗಿಲ್ ಹೇಳ್ತಿದ್ಯಾ? ಈ ಶಾಸಕರೆಲ್ಲರೂ ಕೂಡ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರೋಧಿ ಬಣ ಈಗ ಕೆಲಸ ಮಾಡ್ತಿದ್ಯಾ? ಮೈಸೂರಿನಿಂದಲೇ ಅದು ಆರಂಭ ಆಗುತ್ತಾ? ಹೀಗೆ 10 ಹಲವು ಪ್ರಶ್ನೆಗಳು ಮೂಡ್ತಿದೆ. ಪ್ರಮುಖವಾದ ಕಾರಣ ಅಂದ್ರೆ ಈಗ ಹರೀಶ್ ಗೌಡ ಅಂಡ್ ಶಾಸಕರಂತ ತನ್ವೀರ್ ಸೇಠ್ ಅವರು ಗುಪ್ತ ಮಾತುಕತೆಯನ್ನು ನಡೆಸಿರೋದು, ಪರಸ್ಪರ ಇಬ್ರು ಭೇಟಿಯಾಗಿ ವಿಚಾರಣೆಯನ್ನ ಮಾಡ್ತಿರೋದು. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.